I would say at least copy paste ಮಾಡೋಕ್ಕಾದ್ರೂ you people need developers, okay? So you need us, still you need us, okay? ಮಾಡ್ತಾ ಇದ್ರು ಫಸ್ಟ್ ಓನ್ಲಿ 3 days ಅಷ್ಟೇ ಆಯ್ತಾ. ಎಲ್ಲ ಕಡೆ ಕೆಲಸ ಸಿಕ್ಕಿರೋರ್ದು ಫೋಟೋಸ್ ಹಾಕಿರ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಪೋಸ್ಟ್ ಹಾಕಿರ್ತಾರಲ್ಲ. ಸೊ ವಿ ವರ್ ಲೈಕ್, ಓ ನಮ್ದು ಹೆಂಗೆ ಆಗ್ತಾರೆ, ನಮಗೂ ಎಲ್ಲ ಕೆಲಸ ಸಿಗುತ್ತೆ ಅವೆಲ್ಲ. ಹಂಗಿದ್ದಾಗ ನನ್ನ ಫ್ರೆಂಡ್ ಒಬ್ರು ಸ್ವಲ್ಪ ಜಾಸ್ತಿ ಚೂಪಿದ್ಲು. ಸೇಯಿಂಗ್ ಐ ವಾಸ್ ಜಸ್ಟ್ ಕಿಡಿಂಗ್, ಓಕೆ. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಜಾಲಿ ಫಿಶ್ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕೆಂದರೆ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋಗೆ ನೀವೆಲ್ಲರೂ ನನಗೆ ತೋರಿಸಿರೋ ಪ್ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅದಕ್ಕೆಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ನನಗೆ ಏನಾದರೂ ಒಂದು ಪಾಸಿಟಿವ್ ಆಗಿ ಮಾಡೋದಕ್ಕೆ ನನಗದೊಂದು ಎಕ್ಸ್ಟ್ರಾ ಪುಷ್ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಇವತ್ತಿನ ಎಪಿಸೋಡ್ ಬಂದು ಇಂಜಿನಿಯರಿಂಗ್ ಲೈಫ್ ಹೆಂಗಿತ್ತು ಅಂತ ಹೇಳಿದೆ. ಇವಾಗ ನನ್ನ ವರ್ಕ್ ಲೈಫ್ ಹೆಂಗಿತ್ತು ಅಂತ ಎಪಿಸೋಡ್ 2 ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ದಂಗೆ ನಾನು ಹೆಂಗೆ ಇಂಜಿನಿಯರಿಂಗ್ನ ಚೂಸ್ ಮಾಡಿದೆ, ಆಮೇಲೆ ಇಂಜಿನಿಯರಿಂಗ್ ನನ್ನ ಹೆಂಗೆ ಚೂಸ್ ಮಾಡ್ತು ಅಂತ ಆಲ್ರೆಡಿ ಆ ವಿಡಿಯೋದಲ್ಲಿ ನಾನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ. ಸೊ ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಆ್ಯಡ್ ಮಾಡ್ತೀನಿ, ನೀವು ಅದನ್ನು ಬೇಕಾದರೆ ಹೋಗಿ ನೋಡ್ಬೋದು. ಸೊ ಇವತ್ತಿನ ಎಪಿಸೋಡ್ ಏನು ಅಂತಂದರೆ ಬೇಸಿಕಲಿ ಬಂದು ನನ್ನ ಜಾಬ್ ಹೆಂಗೆ ಸ್ಟಾರ್ಟ್ ಆಯಿತು, ಜಾಬ್ಗೋಸ್ಕರ ನಾನು ಏನೆಲ್ಲ ಕೋರ್ಸ್ ಮಾಡಿಕೊಂಡೆ, ಸೊ ಅದರಿಂದ ನನಗೆ ಜಾಬ್ ಸಿಕ್ತಾ ಅಂತ ನಾನು ಹೇಳೋದು. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡ ಮೇಲೆ ಫಸ್ಟು ಹೋಗಿದ್ದ ತಿಂಗು ನಾನು ಲೈಕ್ ಕೋರ್ ಕಂಪ್ನೀಸ್ಗೆ ಹೋಗೋಣ ಅಂತ. ಯಾಕೆಂದರೆ ನನ್ನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ರಿಂದ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ನಾನು 4 years ಏನು ಕಷ್ಟಪಟ್ಟು ಓದಿದ್ನಲ್ಲ, ಸೊ ಅದ್ರ ಮೇಲೇ ವರ್ಕ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಸೊ ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ನಾನು ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಸೇರಿಕೊಂಡು ಈಗ ಬಂದು ಅದ್ರ ಬಗ್ಗೆ ಹುಡ್ಕೋಣ, ಎಕ್ಸ್ಪ್ಲೋರ್ ಮಾಡೋಣ, ಕೋರ್ಸಸ್ ಏನಿದೆ ಅಂತ ತಿಳ್ಕೊಳಕ್ಕೆ ಬಂದ್ವಿ. ಸೊ ಇಲ್ಲಿ ಬಂದಾಗ ನನಗೆ 3-4 ಒಂದು ಏನಂತಾರೆ ಇನ್ಸ್ಟಿಟ್ಯೂಷನ್ ಸಿಕ್ತು. ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಬಟ್ ಅದು ಕಂಪ್ಲೀಟ್ಲಿ ಲೈಕ್ VLSI ಈ ಥರ ಒಂದಷ್ಟು ಇತ್ತು, ಕಂಪ್ಲೀಟ್ಲಿ ನಮ್ಮ ಕೋರ್ ಸಬ್ಜೆಕ್ಟ್ಸ್ ಮೇಲಿತ್ತು. ಅದಕ್ಕೆಲ್ಲ ಇಟ್ ವಾಸ್ ಪ್ರಿಟಿ ಮಚ್ ಎಕ್ಸ್ಪೆನ್ಸಿವ್ ಆಲ್ಸೋ. ಆ್ಯಂಡ್ ಅವ್ರು ಜಾಬ್ ಗ್ಯಾರಂಟಿ ಕೂಡ ನನಗೆ ಕೊಡಲಿಲ್ಲ ಅವಾಗ ನಾವು ಡಿಸ್ಕಷನ್ ಮಾಡಿದಾಗ. ಸೊ ದೇ ಸೆಡ್ ಲೈಕ್ ನೀವು ಬಂದು ಮಾಡಿ ಕೋರ್ಸ್ ಮಾಡ್ಕೊಳ್ಳಿ, ಬಟ್ ಜಾಬ್ ಗ್ಯಾರಂಟಿ ಎಲ್ಲ ಇಲ್ಲ, ಅದಕ್ಕೆಲ್ಲ ನೀವು ಇನ್ನೂ ಪ್ರೀಮಿಯಮ್ ಲೆವೆಲ್ಗೆ ಹೋಗಬೇಕು ಅಂದರು. ಇಟ್ ವಾಸ್ ಲೈಕ್ ಪ್ರಿಟಿ ಮಚ್ ಎಕ್ಸ್ಪೆನ್ಸಿವ್. ಅವಾಗ ನಾವು ಕೋರ್ ಸಬ್ಜೆಕ್ಟಲ್ಲಿ ಏನೋ ಕೋರ್ಸ್ ಮಾಡ್ಕೋಬೇಕು ಅಂತಂದಾಗ ಸೊ ಅವಾಗ ನಮ್ಗನ್ನಿಸ್ತು, ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಅನಿಸ್ತು ಲೈಕ್ ಬೇಡ, ಏನಕ್ಕೆ ಇವಾಗ ಮತ್ತೆ ಅಷ್ಟೊಂದೆಲ್ಲ ಖರ್ಚು ಮಾಡೋದು, ಆಲ್ರೆಡಿ ಇಂಜಿನಿಯರಿಂಗ್ ಮಾಡಿರೋದೇ ಅಷ್ಟೊಂದು ಖರ್ಚಾಗಿದೆ, ಮತ್ತೆ ಏನಕ್ಕೆ ಅಷ್ಟೊಂದೆಲ್ಲ ಮಾಡಬೇಕು, ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅಂದ್ಬಿಟ್ಟು ಸೊ ಅದನ್ನ ಅಲ್ಲೇ ಡ್ರಾಪ್ ಔಟ್ ಮಾಡಿದ್ವಿ ನಾವು. ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ನನಗೆ ಅವಾಗ ಒಂದಷ್ಟು ಜನ ಸಜೆಷನ್ ಕೊಟ್ಟಿದ್ದು ಹೆಂಗೆ ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಈ ಒಂದು ಏನಂತಾರೆ ಎಲೆಕ್ಟ್ರಾನಿಕ್ಸ್ ಸ್ಟ್ರೀಮಲ್ಲೇ ನೀವು MTech ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಮುಂದೆ ಸಿಗುತ್ತೆ. ದಟ್ ಪ್ರಾಡಕ್ಟ್ ಬೇಸ್ ಕಂಪ್ನಿಗೆ ಹೋಗೋದಕ್ಕೆಲ್ಲ ನಿಮ್ಗೆ ಈಸಿ ಆಗುತ್ತೆ ಆ್ಯಂಡ್ ಪೀಪಲ್ ಆಲ್ಸೋ ಪೇ ಯು ವೆರಿ ವೆಲ್. ಸೊ ಹಾಗಾಗಿ MTech ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಬಟ್ ನಾನು PGCET ಅದೆಲ್ಲ ಏನು ಬರೀಲೂ ಇಲ್ಲ, ನಾನು ಹೋಗ್ಲೂ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಬ್ಯಾಚುಲರ್ಸ್ ಡಿಗ್ರಿಲೇ ಎಲೆಕ್ಟ್ರಾನಿಕ್ಸ್ ನನಗೆ ಸಾಕಾಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಮತ್ತೆ ಅದರಲ್ಲೇ ಏನು ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿಗೆ ಸ್ಪೆಂಡ್ ಮಾಡೋ ಮತ್ತೆ 2 years MTech ಮಾಡೋದಕ್ಕೆ ಮಾಡೋ ಬದಲು ಅದೇ 2 yearsಲ್ಲಿ ನಾನು ಜಾಬಿಗೆ ಸೇರಿಕೊಂಡ್ರೆ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಚೂಸ್ ಮಾಡಿಕೊಂಡು ನಾನು ಜಾಬಿಗೆ ಬರೋಣ ಅಂತ ಬಂದೆ. ಇಲ್ಲಿಗೆ ಬರೋದಕ್ಕೆ ನಾನು ಅಂದರೆ ಏನಂತಾರೆ ಸಾಫ್ಟ್ವೇರ್ ಸೈಡಿಗೆ ಸೇರ್ಕೊಳ್ಳೋದಕ್ಕೂ ಮುಂಚೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಟು ಬಿ ವೆರಿ ಹಾನೆಸ್ಟ್, ಹೆಂಗೆ ಅಂದರೆ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬರ್ತಿದ್ದಂಗೆ ನನಗೆ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗೋಗಿದೆ. ನನಗೇನು ನೆಕ್ಸ್ಟು ಏನು ಮಾಡಬೇಕು, ಒಂದಷ್ಟು ಜನ ಗೌರ್ಮೆಂಟ್ ಎಕ್ಸಾಮ್ ತಗೋ, ಒಂದಷ್ಟು ಜನ ಸಾಫ್ಟ್ವೇರ್ ಸೈಡ್ ಹೋಗು, ಒಂದಷ್ಟು ಜನ ಕೋರ್ಸ್ ಸೈಡ್ ಹೋಗು, ಒಂದಷ್ಟು ಜನ ಹೈಯರ್ ಡಿಗ್ರಿ ಮಾಡು, ಎಷ್ಟೊಂದು ಲೈಕ್ ಸಜೆಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ನನಗೇನು ಬೇಕು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಹೆಂಗೆ ಅಂದರೆ ನಾನು 4 years ಬರೀ ಇದನ್ನೇ ಮಾಡ್ತಿದ್ದರಿಂದ, ಅಂದರೆ ನಾವು ಅಷ್ಟು ಅಂದರೆ ಬರೀ ಓದ್ಕೊಳ್ಳೋದು, ಎಕ್ಸಾಮ್ ಕ್ಲಿಯರ್ ಮಾಡೋದು ಇದೇ ಥರ ಇದ್ದಿದ್ದರಿಂದ ನಮಗೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನು ನಾವು ಮಾಡಿರಲಿಲ್ಲ. ಲೈಕ್ ನೆಕ್ಸ್ಟ್ ನಾವು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋದು ಅಷ್ಟು ಯೋಚನೆ ಮಾಡಿರಲಿಲ್ಲ. ಆ್ಯಂಡ್
ನಾವು ಹಂಗೆ ಇದ್ವಿ, ನಮ್ಮ ಸುತ್ತಮುತ್ತ ಇದ್ದವರು ಹಂಗೆ ಇದ್ವಿ. ಇವನ್ ನಮ್ಮ ಸೀನಿಯರ್ಸು ಇವ್ರನ್ನ ನಾವು ಕೇಳಿದ್ರು ಅವ್ರದ್ದು ಇದೇ ಮೈಂಡ್ ಸೆಟ್ಟೇ ಇತ್ತು. ಸೊ ನಾವೆಲ್ಲ ಹಂಗೆ ಇದ್ದಿದ್ದು. ಇನ್ನೊಂದೇನು ಅಂದರೆ ನಮ್ಮ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಸಕಾಲಾಗಿ ಪ್ಲೇಸ್ಮೆಂಟ್ಸ್ ಆಗ್ತಾ ಇತ್ತು. ನಾವು ಮೋಸ್ಟ್ಲಿ ಅನ್ಲಕ್ಕಿ ಬ್ಯಾಚ್ ಅನ್ಸುತ್ತೆ. ನಮ್ಮ ಸೀನಿಯರ್ಸ್ ಬ್ಯಾಚ್ಗೆಲ್ಲ ಪ್ರಾಬ್ಲಿ ಪ್ಲೇಸ್ಮೆಂಟ್ ಆಗಿತ್ತು. ನಮ್ಮ ಜೂನಿಯರ್ಸ್ ಬ್ಯಾಚ್ಗೂ ಪ್ಲೇಸ್ಮೆಂಟ್ ಆಯಿತು. ನಮ್ಮ ಬ್ಯಾಚಲ್ಲಿ ಇವನ್ ಐ ಡೋಂಟ್ ನೋ, ಎಲ್ಲರೂ ಹೇಳ್ತಾರೆ ನಾನು ಎ ಸೆಕ್ಷನ್ ಇದೆ, ಎ ಸೆಕ್ಷನ್ ಇದ್ರೆ ಪ್ಲೇಸ್ಮೆಂಟ್ಸ್ ಎಲ್ಲ ಬೇಗ ಆಗುತ್ತೆ ಅಂತ. ಪ್ಲೇಸ್ಮೆಂಟ್ ಆಗೋದಕ್ಕೆ ಕಂಪ್ನೀಸೇ ಬರಲಿಲ್ಲ. ನಮ್ಮ ಕಾಲೇಜಿಗೆ ಒಂದು ಕಂಪ್ನಿ ಬರ್ತಾಯಿತ್ತು, TCS ಅಂತ ಎಲ್ರಿಗೂ ಗೊತ್ತಿದ್ರೆ. ಆ ಕಂಪ್ನಿನೂ ಬರಲಿಲ್ಲ. ಐ ಡೋಂಟ್ ನೋ ವೈ. ಆ ಇಯರ್ ಅಂದರೆ ಡೋಂಟ್ ನೋ, ಬರಲೇ ಇಲ್ಲ. ಸೊ ಅಲ್ಲಿ ಯಾರೂ ಪ್ಲೇಸ್ಮೆಂಟ್ ಆಗಲೇ ಇಲ್ಲ. ಎಲ್ಲ ಅಲ್ಲಿ ಇಡೀ ಪೂಲ್ ಕ್ಯಾಂಪಸ್ ಅದು ಇದು ಟ್ರೈ ಮಾಡಿದ್ರು, ಯಾವುದು ಅಷ್ಟೊಂದು ನನಗೆ ಗೊತ್ತಿರೋಂಗೆ ನಮ್ಮ ಕ್ಲಾಸಲ್ಲಿ ಯಾರ ಹತ್ರನೂ ಒಂದು 2-3 ಜನ ಹತ್ರ ಕೆಲಸ ಇತ್ತು ಅನ್ಸುತ್ತೆ ಬಿಟ್ರೆ ಇನ್ಯಾರಿಗೂ ಅಷ್ಟು ಏನು ಒಂದು ಸೆಕ್ಷನಲ್ಲಿ 70 ಮೆಂಬರ್ಸ್ ಇರ್ತಾರೋ ಅಷ್ಟು ಜನನೂ ಜಾಬ್ಲೆಸ್ ಆಗೇ ಇದ್ರು. ಇನ್ನೂ ಎಲ್ಲ ಹುಡುಕ್ತಾ ಇದ್ರು ಜಾಬ್ನ. ಸೊ ನಾವೆಲ್ಲ ಹಂಗಿದ್ದಾಗ ನನ್ನ ಫ್ರೆಂಡ್ ಒಬ್ಬಳು ಸ್ವಲ್ಪ ಜಾಸ್ತಿ ಚೂಪಿದ್ಲು. ಅವಳು ಆಲ್ರೆಡಿ ಡೆಮೋ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ಲು. ಆವಾಗ ಅವಳು ಹೇಳಿದ್ಲು, ಏನಿನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ ಅಂತ. ಸೊ ಈ ಡೆಮೋ ಕ್ಲಾಸ್ ಅಂದ್ರೇನು, ಏನು ಈ ಜೈಸ್ಪಿರರ್ಸು, ಏನು ಈ ಕ್ಯೂಸ್ಪೈರರ್ಸು, ಒಂದು ನಮಗೆ ಗೊತ್ತಿಲ್ಲ. ಜಸ್ಟ್ ಒಬ್ಳು ಹೋಗ್ತಿದ್ದಾಳೆ, ನಾವು ಹೋಗೋಣ, ಮೇ ಬಿ ನಮಗೂ ಯೂಸ್ಫುಲ್ ಆಗ್ಬೋದೇನೋ ಅಂತ ಜಸ್ಟ್ ಬಂದಿದೆ ಅಷ್ಟೇ. ಅದು ಡೆಮೋ ಕ್ಲಾಸಸ್ಗೆ ಹೆಂಗೆ ಬಂದಿದ್ದು ಅಂತಂದರೆ, ಅಲ್ಲಿ ಬರೋಕ್ಕೂ ಮುಂಚೆನೂ ಹೆಂಗೆ ಅಂದರೆ ಒಂದಷ್ಟು ಜನ ಬ್ಯಾಚು ABC ಅಂತ ಒಂದಿತ್ತು, ಅದಕ್ಕೆ ಹೋಗಿದ್ರು. ಒಂದಷ್ಟು ಜನ ಬ್ಯಾಚ್ ಇನ್ನೊಂದು ಇತ್ತು, ಅದಕ್ಕೂ ಹೋಗಿದ್ರು. ನಾವು ಹೆಂಗೆ ಚೂಸ್ ಮಾಡಿದ್ವಿ ಅಂದರೆ, ಲೈಕ್ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ, ಅವ್ರು ಡೆಮೋ ತೊಗೊಂಡು ಬರ್ತಾರೆ. ನಾವು ಮತ್ತೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಾವು ಇನ್ನೊಂದು ಕಡೆ ಹೋಗೋಣ, ನಾವು ಇಲ್ಲಿ ಫೀಡ್ಬ್ಯಾಕ್ನ ಅವ್ರಿಗೆ ಹೇಳೋಣ, ಇದು ಹೆಂಗೆ ಅನಿಸ್ತು ಅಂತ. ನಾವು ಈ ಥರ ಡಿಸೈಡ್ ಆಗಿ ಸ್ಪ್ಲಿಟ್ ಆದ್ವಿ. ಒಂದಷ್ಟು ಜನ ಅಲ್ಲೋದ್ರು, ಒಂದಷ್ಟು ಜನ ಇಲ್ಲಿ ಬಂದ್ವಿ. ನಾವು ಇಲ್ಲಿಗೆ ಹೋಗಿದ್ದು ಬಸವನಗುಡಿ ಬ್ರಾಂಚು. ಸೊ ಅದು ಮೇಯ್ನ್ ಬ್ರಾಂಚ್ ಅಂತ ಹೇಳ್ತಿದ್ರು. ಅಂದರೆ ರಾಜಾಜಿನಗರ್ ಮೇ ಬಿ ಮೇಯ್ನ್ ಬ್ರಾಂಚ್ ಇರಬೇಕು, ನಾಟ್ ಬಸವನಗುಡಿ. ಬಟ್ ನಾವು ಅಲ್ಲಿಗೆ ಡೆಮೋ ಕ್ಲಾಸಸ್ಗೆ ಹೋಗಿ ಆ 3 days ಏನಿತ್ತು ಗೊತ್ತಾ ಬಸವನಗುಡಿಗೆ ಹೋದಾಗ, ಇಟ್ ವಾಸ್ ರಿಯಲಿ ಗುಡ್. ನಮಗೆ ಏನೋ ಒಂಥರ ಮೋಟಿವೇಶ್ನಲ್ ಸಿಕ್ಕಾಪಟ್ಟೆ ಪುಷ್ ಕೊಡ್ತು. ಆವಾಗ ಹೋದಾಗ ಪಕ್ಕ ಜಾಬ್ ಸಿಗುತ್ತೆ. ಆ್ಯಂಡ್ ಅಲ್ಲೆಲ್ಲ ಕಂಪ್ಲೀಟ್ ನೀವು ಹೋದರೆ ಎಲ್ಲ ಕಡೆ ಕೆಲಸ ಸಿಕ್ಕಿರೋರ್ದು ಫೋಟೋಸ್ ಹಾಕಿರ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಪೋಸ್ಟ್ ಹಾಕಿರ್ತಾರಲ್ಲ. ಸೊ ವಿ ವರ್ ಲೈಕ್, ಓ ನಮ್ಮದು ಹಿಂಗೆ ಆಗ್ತಾರೆ, ನಮಗೂ ಎಲ್ಲ ಕೆಲಸ ಸಿಗುತ್ತೆ ಅಂತೆಲ್ಲ ನಮ್ಗೆ ಹಿಂಗೆ ಅನಿಸ್ತಾ ಇತ್ತು. ಸೊ ಆ 3 daysಲ್ಲಿ ಹೆಂಗೆ ಅನಿಸ್ತು ಅಂತಂದರೆ, ಅವರು ಅಷ್ಟೇ ಚೆನ್ನಾಗಿ ಎಂಕರೇಜು ಮಾಡ್ತಿದ್ರು, ಮೋಟಿವೇಟು ಮಾಡ್ತಾಯಿದ್ರು. ಫಸ್ಟ್ ಓನ್ಲಿ 3 days ಅಷ್ಟೇ, ಆಯಿತಾ. ಸೊ ಅವಾಗ ನಮಗೇನು ಅನಿಸ್ತು ಅಂದರೆ, ಮೇ ಬಿ ನಮಗೇನು ಗೊತ್ತಿಲ್ಲ, ಜೊತೆಯಲ್ಲಿ CS ಅವ್ರಿಗೂ ಏನೂ ಗೊತ್ತಿಲ್ಲ. ನಾವು ಹೆಂಗೆ ಎಲೆಕ್ಟ್ರಾನಿಕ್ಸ್ ಅವರು ದಡ್ರ ಥರ ಬಂದಿದ್ವೋ, ನಮ್ಮ ಥರ ಕಾಲೇಜಲ್ಲಿರೋರು CS ತಗೊಂಡಿದ್ರು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ 0 ಇಟ್ಕೊಂಡು ಬಂದಿರೋರು ಇದ್ದರು. ಸೊ ಹಂಗಾಗಿ ನಮಗೇನು ಅಲ್ಲಿ ಡಂಬ್ ಅಂತ ಏನು ಅನಿಸಿಲ್ಲ. ಫಸ್ಟ್ ಟೈಮಿಂದ ಕಲಿತಾ ಇದ್ದೀವಿ, ನಮಗೆ ಆ ಕ್ಲಾಸಲ್ಲಿ ಕೂತ್ಕೊಳ್ಳೋದು ಹಿಂಗೆ ಅಂತ ಅನಿಸ್ತಿಲ್ಲ. ಸೊ ನಾವು ಜಾಯ್ನ್ ಆದ್ವಿ. ಫಸ್ಟು ಅಲ್ಲಿ ಹೋಗಿ ಬರ್ತಿದ್ದಂಗೆ ಬೇರೆಯವ್ರದ್ದು ಇನ್ಪುಟ್ ತೊಗೊಂಡ್ವಿ. ಅವರೆಲ್ಲ ಮೇ ಬಿ ಇದು ಬೆಟರ್ ಅನಿಸ್ತು ಅಂದ್ಬಿಟ್ಟು, ಆಮೇಲೆ ನಮ್ಗೆ ಇಲ್ಲಿ ಏನಂತಾರೆ ಡಿಸ್ಕೌಂಟ್ ಏನೋ ಇತ್ತು, ಸ್ಟೂಡೆಂಟ್ ಆಫರೋ ಏನೋ ಸಮಥಿಂಗ್ ಲೈಕ್ ದಟ್ ಏನೋ ಇತ್ತು. ಸೊ ನಮಗೆಲ್ಲ ಕಮ್ಮಿ ಬಂತು. ಸೊ ವಿ ಜಾಯಿಂಡ್ ಹಿಯರ್ ಓನ್ಲಿ, ಬೆಟರ್ ಇದೇನೆ ಅಂತ. ಸೇರ್ಕೊಂಡ ಮೇಲೆ 1 ತಿಂಗಳು ನಮಗೆ ಓಡಾಡಿದ್ವಿ. ನಾವು ತುಮಕೂರು ಟು ಬೆಂಗಳೂರು ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ. ಇಟ್ ವಾಸ್ ವೆರಿ ಟಫ್. ಯಾಕೆಂದರೆ ಆಲ್ಮೋಸ್ಟ್ ಕಾಲೇಜ್ ಅಲ್ಲೂ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಫೈನಲ್ ಇಯರಿಗೆ ಬರ್ತಿದ್ದಂಗೆ ನಮಗೆ ಕ್ಲಾಸಸ್ ಎಲ್ಲ ಕಮ್ಮಿ ಆಗುತ್ತೆ. ಬರೀ ಪ್ರಾಕ್ಟಿಕಲ್ಸ್ ಇದ್ದರೆ ಹೋಗ್ತಿದ್ವಿ, ಇಲ್ಲಾಂದರೆ ಪ್ರಾಜೆಕ್ಟ್ಸ್ ಮಾಡಿಕೊಂಡೇ ಬ್ಯುಸಿ ಆಗ್ತಿದ್ವಿ. ಸೊ ಮತ್ತೆ ಆಲ್ ಆಫ್ ಅ ಸಡನ್ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂತಲೇ ಫೀಲ್ ಆಯಿತು. ಲಂಚ್ ತೊಗೊಂಡು ಹೋಗು, ಅಲ್ಲಿ ಹೋಗು, ಪಾಠ ಕೇಳು, ಬಾ, ಮಾಕ್ ಇರುತ್ತೆ, ಮಾಕ್ ಟೆಸ್ಟ್ ಇರುತ್ತೆ, ಅಟೆಂಡ್ ಮಾಡು, ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ, ಈ ಥರ ಥಿಂಗ್ಸ್ ನಡೀತಾನೆ ಹೋಯಿತು. ಅವಾಗ ನಮಗೇನು ಗೊತ್ತಿಲ್ಲ, ಡೆವಲಪರ್ಸ್ ಯಾರು, ಟೆಸ್ಟರ್ಸ್ ಯಾರು, 0 ಕ್ಲೂ. ಲಿಟ್ರಲಿ ನಮಗೇನು ಅಂದರೆ ಏನೂ ಗೊತ್ತಿಲ್ಲ. IT ಫೀಲ್ಡ್ ಬಗ್ಗೆ ಅಥವಾ IT ಇಂಡಸ್ಟ್ರಿ ಬಗ್ಗೆ. ಡೆವಲಪರ್ಸ್ ಇರ್ತಾರೆ, ಟೆಸ್ಟರ್ಸ್ ಇರ್ತಾರೆ, ಯಾರು ಇವಾಗಿನ ಜನ್ರೇಷನಲ್ಲಂತೂ ಯಾರೂ ಹಂಗಿರಲ್ಲ. ನನಗೆ ಗೊತ್ತಿರೋಂಗೆ ನನ್ನ ಕಸಿನ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಅಕ್ಕ ತಂಗಿರು ಯಾರು ಇರ್ತಾರೆ, ಚಿಕ್ಕವ್ರು ಇರ್ತಾರಲ್ಲ, ಅವ್ರದ್ದನ್ನ ನಾನು ನೋಡಿರೋದು ಹೆಂಗೆ ಅಂದರೆ, ಅವರೆಲ್ಲ ಏನಂತಾರೆ, ಆಲ್ಮೋಸ್ಟ್ ಅವರಿಗೆ ಈ ಒಂದೇನು ಅಕಾಡೆಮಿಕಲ್ಲಿ ಏನು ಕವರ್ ಆಗುತ್ತಲ್ಲ ಸಬ್ಜೆಕ್ಟ್ಸು, ಅದನ್ನು ಬಿಟ್ಟು ಎಕ್ಸ್ಟ್ರಾ ತಿಳ್ಕೊಂಡಿರ್ತಾರೆ. ಅವ್ರದ್ದು ಥಾಟ್ಸೇ ಬೇರೆ ಇರುತ್ತೆ. ಮೇ ಬಿ ಬಿಕಾಸ್ ಆಫ್ ಅವರ್ ಏನಂತಾರೆ ಕಾಲೇಜ್ ಎನ್ವೈರನ್ಮೆಂಟು, ಅಥವಾ ನಾವಿದ್ದಿದ್ದು ಮೈಂಡ್ ಸೆಟ್ಟು, ಅಥವಾ ನಮ್ಮದೇ ತಪ್ಪು, ವಿ ಡೋಂಟ್ ನೋ. ಬಟ್ ನಾವು ಅಷ್ಟೊಂದು ಏನಂತಾರೆ ಎಲ್ಲ ವಿಷಯ ತಿಳ್ಕೊಂಡಿರಲಿಲ್ಲ. ವಿ ವಾಸ್ ಸೋ ಡಂಬ್ ಅಂತ ನನಗೆ ಅವಾಗ ಅನಿಸ್ತು. ಯಾಕೆಂದರೆ ಎಲ್ಲರೂ ತುಂಬ ಫಾಸ್ಟ್ ಮೂವಿಂಗ್ ಏನಂತಾರೆ ಈ ಒಂದು ರೇಸಲ್ಲಿ ನಾವು ಇನ್ನೂ ಎದ್ದು ಶೂಸ್ ಕಟ್ಕೊಂಡು ಲೇಸ್ ಕಟ್ಕೊತಾ ಇದ್ವಿ ಅಷ್ಟೇ. ಅವರೆಲ್ಲ ಓಡ್ತಾ ಇದ್ರು ಜೋರಾಗಿ.
ನಾವು ಆ ಸ್ಟೇಟಲ್ಲಿ ಇದ್ವಿ ಇನ್ನು. ಸೊ ಆ ಥರ ಒಂದು ಪರಿಸ್ಥಿತಿ ಆಗಿತ್ತು. ಜಾಬ್ ಸಿಗಲಿಲ್ಲ. ಸೊ ನನ್ನೊಬ್ಳಿಗೆ ನಂದೊಂದೇ ಸ್ಟೋರಿ ಅಂತಲ್ಲ, ನನಗೆ ಗೊತ್ತಿರೋಂಗೆ ಒಂದು 30-40 ಜನ ಇದ್ದಾರೆ, ಅವ್ರು ಯಾರಿಗೂ ಕೆಲಸ ಸಿಕ್ಕಿಲ್ಲ. ಬಟ್ ಯಾ ನಾವೊಂದು ಸ್ವಲ್ಪ ಕಲಿಯೋದು ಕಲ್ತ್ವಿ. ನಮಗೆ ಮೇನ್ ಫೋಕಸ್ ಇದ್ದಿದ್ದು ಸ್ಕಿಲ್ ಸೆಟ್ ಬಗ್ಗೆ. ಸೊ ಸ್ಕಿಲ್ಸ್ ಕಲ್ತ್ಕೊಂಡ್ವಿ ನಾವು ಆಲ್ರೆಡಿ. ಅದಕ್ಕಂತೂ ಏನು ಮೋಸ ಇಲ್ಲ, ಅವ್ರೇನೋ ಹೇಳ್ಕೊಟ್ಟೇ ಇಲ್ಲ ಅಂತಲ್ಲ, ಹೇಳ್ಕೊಟ್ರು. ಬಟ್ ಅದು ತುಂಬ ಲ್ಯಾಗ್ ಆಯಿತು. ಐ ಡೋಂಟ್ ನೋ, ಮೇ ಬಿ ಅದು ಅವ್ರದ್ದು ಏನಾದರೂ ಪ್ಲ್ಯಾನೋ ಏನೋ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಅಲ್ಲೂ ಕೂಡ ಈ ಇಂಟರ್ವ್ಯೂಸ್ ಏನು ನಮಗೆ ಕೊಡ್ತಾರಲ್ವ, ಅದು ಬ್ಯಾಚ್ ವೈಸ್ ಕೊಡ್ತಾರೆ. ಈಗ ನಾನೇನೋ ಸಪೋಸ್ ಮೇ ಮಂತಲ್ಲಿ ಸೇರಿಕೊಂಡ್ರೆ ಅವರು ಮೇ ಬ್ಯಾಚ್ ಅಂತ ನನ್ನ ತಗೊತಾರೆ. ನನಗಿಂತ ಮುಂಚೆ ಸೇರಿಕೊಂಡ್ರೆ ನಾನು ಏಪ್ರಿಲ್ ಬ್ಯಾಚ್ ಅಂತ ತಗೊತಾರೆ. ಸೊ ಅವ್ರು ಬೇಸ್ಡ್ ಆನ್ ದ ಬ್ಯಾಚ್ ವೈಸ್ ಇಂಟರ್ವ್ಯೂ ಕಳಿಸ್ತಾ ಹೋಗ್ತಾರೆ. ಮೇ ಬಿ ಬಿಕಾಸ್ ಆಫ್ ದಟ್ ಅವ್ರು ನಮ್ಮ ಬ್ಯಾಚಿಗೆ ಅವ್ರು ತುಂಬ ಡಿಲೇ ಮಾಡಿದ್ರು ಅಥವಾ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೆ ಅಂತ. ನಮಗಂತೂ, ನನಗೆ ನನ್ನ ಫ್ರೆಂಡ್ಸ್ ಬ್ಯಾಚು ಇತ್ತಲ್ಲ, ಸೊ ಅವ್ರಿಗೆಲ್ಲರಿಗೂ ಡಿಲೇನೇ ಆಯಿತು. ನಮಗೇನು 6 ಮಂತ್ಸಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗೋದ್ವಿ ಅನ್ನೋದೆಲ್ಲ ಸುಳ್ಳು. ನಾವು ಯಾವುದೂ ಆಗಲಿಲ್ಲ. ಬರೀ ಜಾವಾ ಮತ್ತು SQL ಕಲ್ತ್ಕೊಂಡಿದ್ವಿ ಅಷ್ಟೇ. ರಾಂಗ್ ಥಿಂಗಿಂದ ರೈಟ್ ಥಿಂಗ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ರೈಟ್ ಆಗಲ್ಲ ಆಬ್ವಿಯಸ್ಲಿ ಅದು. ಸೊ ನಮಗೂ ಹಾಗೆ ಆಯಿತು. ಅದು ಬ್ಯಾಕ್ ಫೈರ್ ಆಗ್ತಾ ಹೋಯಿತು. ನಮಗೇನು ಆ ಥರ ನಾವು ಮಾಡ್ತಿದ್ದಿದ್ದು ರೀತಿನೇ ರಾಂಗ್ ಅಂತ ನಮಗೆ ರಿಯಲೈಸ್ ಆಯಿತು ಆಮೇಲಿಂದ. ಸೊ ನಾನು ಓಕೆ, ಇದು ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ನಾನು ಏನಂತಾರೆ ಯೂಟ್ಯೂಬಲ್ಲಿ ನಾನು ಜಾಸ್ತಿ ಯಾವಾಗ 6 ಮಂತ್ ಆಗಿ ಒಂದು ಸ್ವಲ್ಪ ಬುದ್ಧಿ ಬಂದಮೇಲೆ ನನಗೆ ನಾನು ಯೂಟ್ಯೂಬ್ನ ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ನನಗೆ ಒಂದು ಮೆನ್ಷನ್ ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ ಇಲ್ಲಿ ನಾನು, ಬಟ್ ಒಂದು 4-5 ಜನನ ನಾನು ತುಂಬ ರೆಫರ್ ಮಾಡ್ತಾ ಇದ್ದೆ. ಅವರು ಕಲಿಸಿರೋ ಅಷ್ಟು ನನಗೆ ಕೋಡಿಂಗ್ನ ಪ್ರಾಬ್ಲಿ ಯಾರೂ ಕಲಿಸಿಲ್ಲ, ಯಾವ ಕಾಲೇಜು ಕಲಿಸಿಲ್ಲ. ಸೊ ಅವ್ರನ್ನ ನಾನು ತುಂಬಾ ರಿಲಿಜಿಯಸ್ ಆಗಿ ಲೈಕ್ ದೇವ್ರ ಥರ ಫಾಲೋ ಮಾಡ್ತೀನಿ. ಯಾಕೆಂದರೆ ಅಷ್ಟು ನೀಟಾಗಿ ಅವ್ರ ಓನ್ ಲ್ಯಾಂಗ್ವೇಜಲ್ಲಿ ನಮಗೆ, ಅಂದರೆ ನಾನು ಹಿಂದಿ ರೆಫರ್ ಮಾಡಿ ನೋಡ್ತಿದ್ದೆ. ಸೊ ಅವರು ಹಿಂದಿ ನಮಗೆ ಅರ್ಥ ಆಗುತ್ತೆ. ಸೊ ಹಂಗಾಗಿ ನನಗೆ ಅದು ತುಂಬಾ ಈಸಿಯಾಗಿ ಅರ್ಥ ಆಗ್ತಾಯಿತ್ತು. ಅವಾಗ ಅನ್ಸಿದ್ದು ಕೋಡಿಂಗ್ ಇಸ್ ಲೈಕ್ ಮಗ್ಗಪ್ ಮಾಡೋಕ್ಕಾಗಲ್ಲ. ಯು ಶುಡ್ ಏನೋ ಅದನ್ನು ಅರ್ಥ ಮಾಡ್ಕೋಬೇಕು, ಕೋಡ್ನ ಕಲಿಬೇಕು, ಅವಾಗಷ್ಟೇ ಅದು ಫನ್ ಆಗಿರೋಕ್ಕೆ ಸಾಧ್ಯ. ಏನಾದರೂ ನಿಮಗೇನಾದರೂ ನಾನು ಯಾವ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿದೆ ಅನ್ನೋದು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತೀನಿ ನಾನು ಯಾವುದು ಚಾನಲ್ ಅವ್ರನ್ನ ರೆಫರ್ ಮಾಡಿದ್ದೆ ಅಂತ. ಇವಾಗಲೂ ನನಗೇನಾದ್ರು ಡೌಟ್ ಬಂದರೆ ನಾನು ಅವ್ರನ್ನೇ ರೆಫರ್ ಮಾಡೋದು. ಯಾಕೆಂದರೆ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ನಮ್ಗೆ ಇವಾಗ ನೀವು ಯಾವುದೇ ಕೋರ್ಸ್ಗೆ ಹೋದ್ರು, ಲೈಕ್ ಫಿಸಿಕಲಿ ನಾವು ಹೋದ್ರೂ ಒಂದು ಟಾಪಿಕ್ ಇಟ್ಕೊಂಡ್ರೆ ಆ ಟಾಪಿಕಲ್ಲಿ ಎಲ್ಲ ಹೊರ್ಟೋಗುತ್ತೆ. ಆ ಸಬ್ ಟಾಪಿಕ್ಸ್ನ ಅವರು ಅಷ್ಟು ನೀಟಾಗಿ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಲ್ಲ. ಇಲ್ಲಿ ಒಂದು ಯೂಟ್ಯೂಬಲ್ಲಿ ನೀಟಾಗಿ ಮಾಡ್ತಾರೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಯೂಟ್ಯೂಬೆಲ್ಲ ನೋಡಿ ಕಲ್ತ್ಕೊಂಡೆ. ಬಟ್ ನಾನು ಮಾಡಿದ್ದು ಜಾವಾ ಮೇಲೆ ಕೋರ್ಸ್ ಆದ್ರೂ ನನಗೆ ಜಾಬ್ ಮಾಡ್ತಿರೋದು ಫ್ರಂಟ್ ಎಂಡ್ ಡೆವಲಪ್ ಮೇಲೆ. ಆ್ಯಂಡ್ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ನಾನು ಓದಿದ್ದೆಲ್ಲ ಬ್ಯಾಕ್ ಎಂಡು, ಬಟ್ ನಾನು ಇವಾಗ ಮಾಡ್ತಿರೋದೆಲ್ಲ ಫ್ರಂಟ್ ಎಂಡ್ ಅಂದರೆ HTML, CSS, ಜಾವಾಸ್ಕ್ರಿಪ್ಟ್ ಈ 3 ಬರುತ್ತೆ. ಸೊ ಅಂದರೆ ಇದು ಮೇಯ್ನ್ ಥಿಂಗ್ 3. ಸೊ ಅದ್ರ ಮೇಲೆ ನಿಮಗೆ ಬೇಕಾದರೆ ರಿಯಾಕ್ಟ್ ಬರ್ಬೋದು, Vue.js ಬರ್ಬೋದು, ಆ್ಯಂಗ್ಲರ್ ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು. ಬಟ್ ನನಗೆ ಬೇಸಿಕ್ಸು ಫ್ರಂಟ್ ಎಂಡ್ಗೆ ಯಾವಾಗಲೂ ಇದೇ ಆಗಿರುತ್ತೆ. ಸೊ ನಾನು ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡೋದು ರೆಫರ್ ಮಾಡೋದಕ್ಕೆ, ನನಗೆ ಅವಾಗ ಈ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂದ್ರೇನು, ಫ್ರಂಟ್ ಎಂಡ್ ಡೆವಲಪರ್ ಅಂದ್ರೇನು, ಬ್ಯಾಕ್ ಎಂಡ್ ಡೆವಲಪರ್ ಅಂದ್ರೇನು, ಡಿವಾಪ್ಸ್ ಅಂದ್ರೇನು, ಈ ಥರ ಒಂದಷ್ಟು ನಂಗೆ ನಾಲೆಜಸ್ ನನಗೆ ಸಿಗೋದಕ್ಕೆ ಗೊತ್ತಾಯಿತು. ಆವಾಗ ನಾನು ಚೂಸ್ ಮಾಡ್ಕೊಂಡಿದ್ದು ನಾನು ಐ ಕ್ಯಾನ್ ಬಿ ಗುಡ್ ಅಟ್ ಫ್ರಂಟ್ ಎಂಡ್ ಡೆವಲಪಿಂಗ್ ಅಂತ. ಅದು ರಿಲೇಟೆಡ್ ಕೋರ್ಸಸ್ನ ನಾನು ಮತ್ತೆ ಯೂಟ್ಯೂಬಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಫ್ರೀ ಆಫ್ ಕಾಸ್ಟ್, ಅಲ್ಲೇ ನಿಮ್ಗೆ ದುಡ್ಡು ಪೇ ಮಾಡೋದೆಲ್ಲ ಇಲ್ಲ. ಸೊ ಅದನ್ನು ಓದ್ಕೊತಾ ಹೋಗ್ತಾ ಸ್ಟಾರ್ಟ್ ಮಾಡಿದೆ. ನಾನು ಮಾಡಿದ್ಮೇಲೆ ನಾನು ಅದಾದಮೇಲೆ ನಾನು ಲಿಂಕ್ಡ್ಇನ್ ಆಗಿರ್ಬೋದು, ನೌಕರಿಲ್ ಆಗಿರ್ಬೋದು, ರೆಸ್ಯೂಮೆನೆಲ್ಲ ನಾನು ಚೇಂಜ್ ಮಾಡಿಕೊಂಡು ಫ್ರಂಟ್ ಎಂಡ್ ಓರಿಯೆಂಟೆಡ್ ಥಿಂಗ್ಸ್ನೇ ನಾನು ಇಟ್ಕೊಂಡು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಕಡೆ. ನಾನು ಫ್ರಂಟ್ ಎಂಡ್ ಜಾಬ್ಗೆ ಹುಡುಕ್ತಿದ್ದೀನಿ ಅನ್ನೋ ಥರ. ಅದು ಫ್ರೆಶರ್ಸ್ ಯಾರು ಆ ಥರ ಚೂಸ್ ಮಾಡಲ್ಲ. ಯಾಕೆಂದರೆ ಇವಾಗ ನಾವು ಯಾವಾಗ ಹೆಂಗೆ ಬೇಕಾದ್ರೂ ಲೈಕ್ ನಾರ್ಮಲಾಗಿ ಕೊಡ್ಬೋದು, ಜನರಲಾಗಿ ಕೊಡ್ಬೋದು. ಅಲ್ಲಿ ಏನು ಪ್ರಾಜೆಕ್ಟ್ ಅವೈಲೇಬಲ್ ಇದೆಯೋ ಅದ್ರ ಮೇಲೆ ನಮ್ಮನ್ನು ಹೈಯರ್ ಮಾಡಿಕೊಂಡು ನಮಗೆ ಪ್ರಾಜೆಕ್ಟ್ ಅಸೈನ್ ಮಾಡ್ತಾರೆ. ಸೊ ಅಲ್ಲಿ ಏನು ಬೇಕೋ ಅದನ್ನು ಕಲ್ತ್ಕೊಳ್ಳೇಬೇಕಾಗುತ್ತೆ. ಸೊ ನಾನು ಅಂದರೂ ಸ್ಟಿಲ್ ನನಗೆ ಏನು ಗೊತ್ತು ಅನ್ನೋದ್ರಲ್ಲಿ ಜಾವಾಗ ಅಷ್ಟು ಪ್ರಿಫರೆನ್ಸ್ ಕೊಡಲಿಲ್ಲ. ಜಾವಾ ಸ್ಕ್ರಿಪ್ಟಿಗೆ ನಾನು ಪ್ರಿಫರೆನ್ಸ್ ಕೊಟ್ಟು ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿ ನಾನು ಕೊಟ್ಟೆ. ಆವಾಗ ನನಗೆ ನನ್ನ ಒಂದು ಕಸಿನ್ ಸಿಸ್ಟರು ಒಂದು ಏನಂತಾರೆ ಈ ಥರ ಒಂದು ಜಾಬ್ ಇದೆ, ಯಾರು ನನಗೆ ಗೊತ್ತಿರೋರು HR ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಇಫ್ ಯು ನಾ ಟ್ರೈ ಔಟ್, ನೀವು ನೋಡು ಇದನ್ನು ಅಂತ ಕಳಿಸಿದ್ರು. ಸೊ ಐ ವಾಸ್ ಲೈಕ್ ಅದ್ರಲ್ಲಿ 3 ಇಯರ್ಸ್ ಏನೋ ಎಕ್ಸ್ಪೀರಿಯನ್ಸ್ ಅಂತೇನೋ ಇತ್ತು, 0 to 3 ಇಯರ್ಸ್ ಅಂತ ಇತ್ತು. ಮೇ ಬಿ ಲೆಟ್ಸ್ ಸಿ, ನಾನು ಟ್ರೈ ಮಾಡೋಣ, ವೈ ನಾಟ್. ಇಂಟರ್ವ್ಯೂ ಕೊಡೋದ್ರಲ್ಲಿ ಏನಿದೆ. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ, ಅವ್ರು ಪ್ರಿಪೇರ್ ಆಗಿಲ್ಲ ಅಥವಾ ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಎನಫ್ ಇಲ್ಲ ಅಂದರೆ ಕೆಲವ್ರು ಇಂಟರ್ವ್ಯೂಸೇ ಕೊಡೋಕೆ ಹೋಗಲ್ಲ. ನಾನು ಹಿಂಗೆ ಹೋಗಿತ್ತು ಅವಾಗ. ಅಂದರೆ ಇಂಟರ್ವ್ಯೂ ಬೇಕೇ ಬೇಕಿತ್ತು. ಇಂಟರ್ವ್ಯೂ ಕೊಡೋದ್ರಿಂದ ಆ್ಯಕ್ಚುಲಿ ಯೂಸ್ಫುಲ್ ಏನು ಅಂದರೆ, ನೀವು ಎಷ್ಟೇ ಓದಿದ್ರೂ
ನೀವು ಎಷ್ಟರ ಮಟ್ಟಿಗೆ ಓದ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗಲ್ಲ. ಒನ್ಸ್ ನೀವು ಇಂಟರ್ವ್ಯೂಗೆ ಹೋದಾಗ್ಲೇ ನಿಮ್ಗೆ ಎಷ್ಟು ಗೊತ್ತಿದೆ, ಇನ್ನೂ ಎಷ್ಟು ಗೊತ್ತಾಗಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೊಂಥರ ಲೈಕ್ ರೈಟಿಂಗ್ ಅ ಎಕ್ಸಾಮ್. ಸೊ ನಾನು ಚೂಸ್ ಮಾಡಿ ಹೋಗೋಣ ಅಂತ ಕೊಟ್ಟೆ. ಅದು ಅಂದರೆ ಟಫ್ ಲಕ್ ಅಂತಲೇ ಅನಿಸ್ತು. ಯಾಕೆಂದರೆ 0 to 3 ಇಯರ್ಸ್ ಅಂದಾಗ ಯಾರು ಬೇಕು, 1 year ಎಕ್ಸ್ಪೀರಿಯನ್ಸ್ ಇರೋರು ಬರ್ಬೋದು, 3 years ಇರೋರು ಬರ್ಬೋದು. ಸೊ ನಾನು ವಿತೌಟ್ ಎಕ್ಸ್ಪೀರಿಯನ್ಸ್ ಹೋಗ್ತಿರೋದು ನನಗೆ ಒಂಥರ ಅನಿಸಿತ್ತು. ಬಟ್ ಇಂಟರ್ವ್ಯೂ ಕೊಡೋದಕ್ಕೆ ಏನೂ ತೊಂದರೆ ಇಲ್ಲ, ಕೊಡ್ಬೋದು ಅಂತ ಐ ಗೇವ್ ಇಟ್. ಸೊ ಅಲ್ಲಿ ಕೊಟ್ಟ ಮೇಲೆ ಎಸ್ ಐ ಗಾಟ್ ಸೆಲೆಕ್ಟೆಡ್ ಟು ದಟ್ ಕಂಪ್ನಿ ಇಟ್ ಸೆಲ್ಫ್. ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ಅಲ್ಲಿ ಅವರು Vue.js ಯೂಸ್ ಮಾಡ್ತಾಯಿದ್ರು. ಸೊ Vue.js ಅಂದರೆ ಇಟ್ಸ್ ಅ ಫ್ರೇಮ್ ವರ್ಕ್, ಜಾವಾ ಸ್ಕ್ರಿಪ್ಟು. ಸೊ ಅಲ್ಲಿ ನಾನಿನ್ನು ಜಾವಾ ಸ್ಕ್ರಿಪ್ಟೇ ಅರ್ಧಂಬರ್ಧ ಕಲ್ತ್ಕೊಂಡಿದ್ದೆ. Vue.js ಅಂದರೆ ಅದ್ರ ಮೇಲೆ ಜಾವಾ ಸ್ಕ್ರಿಪ್ಟ್ ಕಂಪ್ಲೀಟಾಗಿ ಕಲ್ತ ಮೇಲೆ ಯು ಕ್ಯಾನ್ ಲರ್ನ್ Vue, React, Angular ಈ ಥರ. ಯಾಕೆಂದರೆ ಇಟ್ಸ್ ಅ ಬೇಸಿಕ್ ಸ್ಕೆಲಿಟನ್ ಆಫ್ ದ ಫ್ರಂಟ್ ಎಂಡ್ ಅಂತಲೇ ಹೇಳ್ಬೋದು, HTML, CSS, ಜಾವಾ ಸ್ಕ್ರಿಪ್ಟ್. ಸೊ ನೀವು ಆ ಜಾವಾ ಸ್ಕ್ರಿಪ್ಟ್ ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟ್ ಬೇರೆ ಯಾವುದೇ ಕಂಪ್ನಿಗೆ ಹೋದ್ರು ಅಲ್ಲಿ ಬೇಸ್ಡ್ ಆನ್ ದಟ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಅಡಾಪ್ಟ್ ಬೇರೆದನ್ನು ಈಸಿಯಾಗಿ ಕಲ್ತ್ಕೋಬೋದು ಅಂತ ಅಷ್ಟೇ. ಸೊ ನನಗೆ Vue.js ಕೊಟ್ಟರು. Vue.js ವಾಸ್ ಲೈಕ್ ಸ್ಟಾರ್ಟಿಂಗ್ ನನಗೆ ಆಲ್ಮೋಸ್ಟ್ ಒಂದು 8-10 months ಜೆನ್ಯೂನ್ ಆಗಿ ಕಲ್ತ್ಕೊಂಡ್ವಿ. 8-10 months ಅಂದರೆ ಕಂಪ್ಲೀಟಾಗಿ ಕಲ್ತ್ಕೊಳ್ಳೇಬೇಕಿತ್ತು. ಸೊ ಅದರಲ್ಲಿ ಸ್ಟೋರಿಂಗ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇರ್ಬೋದು, ನಾನು ಇವನ್ API ಕಾಲ್ ಮಾಡೋದಿರ್ಬೋದು, ಎಲ್ಲದೂ ಲೈಕ್ ಫ್ರಮ್ ದ ಸ್ಕ್ರಾಚ್ ಕಲೀಲೇಬೇಕು. ಫ್ರೆಶರ್ ನನಗೆ ಗೊತ್ತಿಲ್ಲ. ಸೊ ಇಟ್ ಟುಕ್ ಸಮ್ ಟೈಮ್ ಫಾರ್ ಮೀ. ಸೊ ನಾನು ಐ ವುಡ್ ಸೇ ದಟ್ ಈ ಟೆಕ್ನಾಲಜಿ ಅನ್ನೋದು ಏನಿದೆಯಲ್ಲ, ಇದಕ್ಕೆ ನೀವು ಒಂಥರ MBBS ಮಾಡ್ದಂಗೆ. ಲೈಕ್ ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು. ನೀವು ಇವಾಗಿಂದ ಏನೋ ಕಲಿತೀರಾ, ನೆಕ್ಸ್ಟು 1 year ಬಂದಾಗ ಬೇರೆ ಯಾವುದೋ ಲ್ಯಾಂಗ್ವೇಜ್ ಬೂಮ್ ಆಗುತ್ತೆ. ಆ ಲ್ಯಾಂಗ್ವೇಜಿಂದ ಎಲ್ಲ ಕಂಪ್ನಿಯವ್ರು ದಡ ಅಂತ ಹುಡುಕ್ತಿರ್ತಾರೆ. ಆ್ಯಂಡ್ ಈವನ್ ದೋ ಅದು ನಿಮಗೆ ಬೇಕೋ ಬೇಡವೋ, ಯು ಹ್ಯಾವ್ ಟು ಲರ್ನ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಟು ನೋ ಅಬೌಟ್ ಇಟ್. ಸೊ ಈ ಒಂದರಲ್ಲಿ ಇದೊಂದೇ ಕಲ್ತ್ಕೊಂಡೆ, ಇದು ಸಾಕು ನನಗೆ, ಇದಷ್ಟು ಕಲ್ತ್ಕೊಂಬಿಟ್ರೆ ಸಾಕಾ, ನನ್ನ ಲೈಫ್ ಸೆಕ್ಯೂರಾ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಅಡಾಪ್ಟ್ ಆಗಲೇಬೇಕು. ಇವಾಗ ನೀವು ಈ ಕಂಪ್ನಿಲಿ ಫ್ರಂಟ್ ಎಂಡ್ ಮಾಡ್ತಾ ಇರ್ತೀರಾ, ನೆಕ್ಸ್ಟ್ ಯಾವುದೋ ಕಂಪ್ನಿ ಚೇಂಜ್ ಮಾಡ್ತೀರಾ, ಅಲ್ಲಿ ನೀವು ಬೇರೆ ಫ್ರಂಟ್ ಎಂಡಲ್ಲೇ ನೀವು ರಿಯಾಕ್ಟ್ ಮಾಡ್ಬೋದು, ಆ್ಯಂಗ್ಯುಲರ್ ಮಾಡ್ಬೋದು. ನಿಮಗೆ ಗೊತ್ತಿರಲ್ಲ ಅಲ್ಲಿ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಏನಿರುತ್ತೋ ಅದ್ರ ಮೇಲೆ ನಿಮ್ಮನ್ನು ಹೈಯರ್ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಯಾವಾಗಲೂ ನೀವು ಒಂದು ಸ್ಕೋಪ್ ಇಟ್ಕೋಬೇಕು ಟು ಲರ್ನ್ ಸಮಥಿಂಗ್ ನ್ಯೂ. ಇಷ್ಟಾಗೋಯ್ತಪ್ಪ, ಇನ್ನು ನನ್ನ ಲೈಫ್ ಸೆಟಲು, ನಾನು ಇನ್ನು ಓದೋದಿಲ್ಲ ಅನ್ನೋದೆಲ್ಲ ಇದ್ದರೆ ಐ ಡೋಂಟ್ ಥಿಂಕ್ ಡೆವಲಪ್ಮೆಂಟ್ ಸೈಡಿಗೆ ಬರೋದು ಸೂಕ್ತ ಅಂತ. ಆ್ಯಂಡ್ ಡೆವಲಪರ್ ಜಾಬ್ ಬಗ್ಗೆ ಹೇಳಬೇಕು ಅಂತಂದರೆ, ಎಸ್ಪೆಷಲಿ ನಾನು ವರ್ಕ್ ಮಾಡಿದ್ದು ಒಂದು ಪ್ರಾಡಕ್ಟ್ ಬೇಸ್ ಕಂಪ್ನಿಲಿ. ಸೊ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಇಟ್ ವಿಲ್ ಲೈಕ್ ಸೋ ಗುಡ್, ನೀವು ಆರಾಮಾಗಿರ್ಬೋದು. ಅದೇ ಸಮ್ಟೈಮ್ಸ್ ಈ ಡಿಪ್ಲಾಯ್ಮೆಂಟ್ ಟೈಮ್ ಆ ಥರ ಎಲ್ಲ ಬಂದಾಗ ವರ್ಕ್ ಜಾಸ್ತಿ ಅನಿಸುತ್ತೆ, ಎಲ್ಲ ಮಾಡಬೇಕಾಗುತ್ತೆ. ಸೊ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ಆಸ್ ವೆಲ್. ನೀವು ಹಿಂಗೆ ಇರುತ್ತೆ, ಹಾಗೆ ಇರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಟೈಮ್ಸ್ ನೀವೇನು ಕಲಿತಾ ಇರೋ ಫೇಸಸಲ್ಲಿ ನಿಮಗೆ ಅದೆಲ್ಲ ಫೀಲ್ ಆಗ್ಬೋದು. ಲೈಕ್ ನಿಮಗೆ ಗೊತ್ತಿಲ್ಲ ಅನಿಸ್ಬೋದು, ನನಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗಲ್ವೇನೋ ಅನಿಸ್ಬೋದು. ಬಟ್ ಅದೆಲ್ಲ ಒಂದು ಟೈಮು, ಒಂದು ಫೇಸ್ ಅಷ್ಟೇ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಕಲಿಯೋದಕ್ಕೆ. ಅದೊಂಥರ ಲೈಕ್ ನಿಮಗೆ ಒಂದು ಎಕ್ಸ್ಟ್ರಾ ಪುಷ್ ಕೊಡಬೇಕು, ಲೈಕ್ ಟು ಲರ್ನ್ ಸಮಥಿಂಗ್ ಎಲ್ಸ್. ಡಿಸ್ಕರೇಜ್ ಆಗಬೇಡಿ ಅಷ್ಟೇ. ನನಗೂ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು, ಎಲ್ರಿಗೂ ಅನಿಸುತ್ತೆ. ಆ್ಯಂಡ್ ನೀವು ಏನೇ ಅಂದ್ಕೊಂಡ್ರು, ನೀವೆಷ್ಟೇ ಕಲ್ತ್ರು, ಈವನ್ 10 years 8 years ಎಕ್ಸ್ಪೀರಿಯನ್ಸ್ ಇರೋರು ಯಾವುದೋ ಒಂದು ಚಿಕ್ಕ ಫಿಕ್ಸ್ನ ಮಾಡೋದಕ್ಕೆ ಕಷ್ಟಪಡ್ತಿರ್ತಾರೆ. ಏನಕ್ಕೆ ಅಂತಂದರೆ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಅದು ತಲೆಗೆ ಹೋಗ್ತಿರಲ್ಲ. ಯಾಕೆಂದರೆ ನಾವೇನೇನೋ ಮಾಡ್ಕೊಂಡು ಬಂದಿರ್ತೀವಿ, ನಮ್ಮ ಮೈಂಡ್ ಸೆಟ್ ಎಲ್ಲೆಲ್ಲೋ ಇರುತ್ತೆ. ಅದೊಂದು ಚಿಕ್ಕ ಫಿಕ್ಸ್ನ ಮಾಡೋದಕ್ಕೂ ನಮಗೆ ಗೊತ್ತೇನೆ ಆಗ್ತಿರಲ್ಲ. ಯಾರೋ ಒಬ್ರು ಬಂದು ಹೇಳಿದಾಗ ಓ ಇಷ್ಟೇನಾ ಅಂತಲೂ ಅನ್ಸೋ ಸಿಚುಯೇಷನ್ ತುಂಬ ಸಲ ಆಗುತ್ತೆ. ಸೊ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡೆವಲಪರ್ಸ್ ಲೈಫ್. ಸೊ ನನಗೆ ಇಷ್ಟ ಆಗಿದೆ, ನಾನು ಇಷ್ಟಪಡ್ಕೊಂಡು ಮಾಡ್ತಾ ಇದ್ದೀನಿ. ನಿಮಗೂ ಯಾರಿಗಾದ್ರು ಡೆವಲಪರ್ಸ್ ಆಗಬೇಕು, ಈ ಸೈಡ್ ಬರಬೇಕು ಅಂತ ಇದ್ದರೆ ಬನ್ನಿ, ಚೆನ್ನಾಗಿರುತ್ತೆ. ದೇ ಪೇ ಯು ವೆಲ್ ಆಲ್ಸೋ. ಸೊ ಇಷ್ಟ ಆಗಿತ್ತು ನಂದು ಜಾಬ್ ಮಾಡೋದಕ್ಕೆ ಏನೆಲ್ಲ ಕೋರ್ಸ್ ಮಾಡಿಕೊಂಡೆ, ಹೆಂಗಿತ್ತು ಅಂತ ಈ ಒಂದು ಎಪಿಸೋಡ್ ನಾನೆಲ್ಲ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಟಾಪಿಕ್ ಹೇಳೋದು ಮರ್ತ್ಬಿಟ್ಟೆ. ಆ್ಯಂಡ್ ಆಲ್ರೆಡಿ ಇವಾಗ ಒಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. AI ಬಂತು, ಡೆವಲಪರ್ಸ್ ಎಲ್ಲ ಅವ್ರ ಜಾಬ್ ಕಳ್ಕೊಂಡ್ಬಿಡ್ತಾರೆ. ಇನ್ನು ನೆಕ್ಸ್ಟು ಈ ಡೆವಲಪ್ಮೆಂಟ್ ಸೈಡಿಗೆ ಏನೂ ವ್ಯಾಲ್ಯೂ ಇರಲ್ಲ, AI ಎಲ್ಲದನ್ನು ಅವ್ರ ಜಾಬ್ ಕಿತ್ಕೋತಾ ಇದೆ ಅಂತ. ಐ ವುಡ್ ಸೇ ಅಟ್ಲೀಸ್ಟ್ ಕಾಪಿ ಪೇಸ್ಟ್ ಮಾಡೋಕ್ಕಾದ್ರೂ ಯು ಪೀಪಲ್ ನೀಡ್ ಡೆವಲಪರ್ಸ್, ಓಕೆ. ಸೊ ಯು ನೀಡ್ ಅಸ್, ಸ್ಟಿಲ್ ಯು ನೀಡ್ ಅಸ್, ಓಕೆ ಅಂತ ಹೇಳ್ತಾ, ಯಾರಾದರೂ ನೀವು ಡೆವಲಪರ್ ಆಗಬೇಕು, ಇನ್ನು ಇಂಜಿನಿಯರಿಂಗ್ ಮಾಡಾಗಿರೋರು, ಜಾಬ್ಗೋಸ್ಕರ ಹುಡುಕ್ತಿರೋ ನನ್ನ ವಿಡಿಯೋ ನೋಡ್ತಾ ಇದ್ರೆ ಯು ಕ್ಯಾನ್ ಸ್ಟಿಲ್ ಟ್ರೈ ಔಟ್. ಆ ಥರ ಏನೂ ಇಲ್ಲ, AI ಬಂತು ಹಂಗಾಗೋಯ್ತು ಹಿಂಗಾಗೋಯ್ತು. ನಾನು ನೋಡ್ತಾ ಇದ್ದೀನಿ ನ್ಯೂಸಸ್ನೆಲ್ಲ. ಇಫ್ ಇನ್ ಕೇಸ್
ಆ ಥರ ಆದ್ರೂ ಐ ಆಮ್ ಟೆಲ್ಲಿಂಗ್ ಯು ಕಾಪಿ ಪೇಸ್ಟ್ ಮಾಡೋಕ್ಕಾದ್ರೂ ಪೀಪಲ್ ನೀಡ್ ಅಸ್, ಓಕೆನಾ. ಎಲ್ಲ ಕೋಡ್ ಎಲ್ಲ AI ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ದೇ ನೀಡ್ ಸಮ್ ಪೀಪಲ್. ಸೊ ನೀವು ಹಂಗಂತ ಏನೇನೋ ಕಾಪಿ ಪೇಸ್ಟ್ ಮಾಡೋದಕ್ಕಾಗಲ್ಲ. ಐ ಆಮ್ ಸೇಯಿಂಗ್, ಐ ವಾಸ್ ಜಸ್ಟ್ ಕಿಡಿಂಗ್, ಓಕೆ. ಬಂದು ನೀವು ನಿಮ್ಮನ್ನ ಅಪ್ಸ್ಕಿಲ್ ಮಾಡ್ಕೊಳ್ಳಿ, ಕೋರ್ಸ್ ಮಾಡ್ಕೊಳ್ಳಿ, ಕಷ್ಟಪಡಿ, ಓದಿ. ಕೆಲಸ ಸಿಕ್ಕಿದ್ಮೇಲೂ ನಿಮಗೆ ನೀವು ಬೆಟರ್ ಅನಿಸ್ಬೇಕು. ನೀವು ಅಟ್ಲೀಸ್ಟ್ ಯಾರ ಹೆಲ್ಪು ತಗೊಂಡಲೆ, ಇನ್ನೊಬ್ರು ಕಾಲ್ ಮಾಡ್ದಲೆ ಒಂದು ಇಶ್ಯೂನ ಫಿಕ್ಸ್ ಮಾಡ್ಕೋತೀರಾ, ಒಂದು ಎನ್ಹಾನ್ಸ್ಮೆಂಟ್ ಮಾಡ್ತೀರಾ, ಒಂದು ಫೀಚರ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ನಿಮಗೆ ಅನಿಸ್ಬೇಕು ಅಂತಂದರೆ ನೀವು ಫಸ್ಟು ನೀವು ಇಂಡಿವಿಜುವಲಿ ಲೈಕ್ ನೀವು ಅಪ್ಸ್ಕಿಲ್ ಆಗಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು. ಅಷ್ಟೆಲ್ಲ ಬರೋವರೆಗೂ ನೀವು ಸೈಕಲ್ ಹೊಡಿತಾನೆ ಇರಿ. ಹೊಡಿಯೋಣ ಅಷ್ಟೇ. ನಾನು ಹೊಡಿತಾ ಇರ್ತೀನಿ. ಎಲ್ಲರೂ ಏನಾದರೂ ಒಂದು ಕಲಿತಾನೆ ಇರ್ತಾನೆ. ಅದೇನು ಅಶೇಮ್ಡ್ ಆಗೋಣದೇನಿಲ್ಲ. ಆ್ಯಂಡ್ ಒನ್ ಮೋರ್ ಪಾಸಿಟಿವ್ ಥಿಂಗ್ ಈ ಕಾರ್ಪೊರೇಟ್ ಫೀಲ್ಡಲ್ಲಿ ಹೆಂಗೆ ಅಂದರೆ, ನನಗೆ ಗೊತ್ತಿರೋದು ನನ್ನ ಕಂಪ್ನಿಲಿ ಯಾರೂ ಆ ಥರ ಡಿಸ್ಕರೇಜಿಂಗ್ ಮಾಡಲ್ಲ. ಈ ಒಂದು ಚಿಕ್ಕ ಡೌಟ್ ತೊಗೊಂಡು ಹೋಗಿದ್ರು ಪೊಲೈಟ್ಲಿ, ಪೇಷೆಂಟ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಎಸ್, ವಿ ಹ್ಯಾವ್ 2 days ಆಫ್ ಹಾಲಿಡೇಸ್ ಆಲ್ಸೋ. ಸ್ಯಾಟರ್ಡೇ ಸಂಡೇ ಚೆನ್ನಾಗಿ ಮಜಾ ಮಾಡ್ತೀವಿ ಅಂತೆಲ್ಲ ಏನಿಲ್ಲ. ಸ್ಯಾಟರ್ಡೇ ಮಾತ್ರ ಫುಲ್ ಖುಷಿಯಾಗಿರ್ತೀವಿ. ಫ್ರೈಡೇನೂ ಲೈಕ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ರಜಾ ಅಂದ್ಕೊಂಡು ಖುಷಿ ಇರ್ತೀವಿ. ಬಟ್ ಸ್ಯಾಟರ್ಡೇ ಮಾತ್ರ ಜೆನ್ಯೂನಾಗಿ ಖುಷಿಯಾಗಿ ಇರ್ತೀವಿ. ಸಂಡೇ, ನಾಳೆ ಮಂಡೇ ಅನ್ನೋ ದುಃಖದಲ್ಲಿ ಆ ಸಂಡೇನ ನಾವು ಹಾಳು ಮಾಡ್ಕೋತೀವಿ. ಸೊ ಹಾಗಾಗಿ ಎಷ್ಟೊಂದು ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಇದೆ, ಇಲ್ಲ ಅಂತಲ್ಲ. ಇಫ್ ಯು ಆರ್ ಪ್ಲಾನಿಂಗ್ ಟು ನಮ್ಮದು ಕಾರ್ಪೊರೇಟ್ ಫೀಲ್ಡಿಗೆ ಬರಬೇಕು, ಆ ಲೈಫ್ನ ನೋಡಬೇಕು ಅಂತ ಇದ್ದರೆ ಬನ್ನಿ. ಸ್ಟ್ರೆಸ್ ಫ್ರೀ ಆಗೂ ಇರ್ಬೋದು, ಸ್ಟ್ರೆಸ್ ತೊಗೊಂಡು ಇರ್ಬೋದು. ನನಗನ್ಸಿದ್ರೆ ಒಂದು 2-3 years ಸ್ಟ್ರೆಸ್ ಫ್ರೀ ಆಗಿರೋಕ್ಕಾಗಲ್ಲ, ಕಷ್ಟಪಡಲೇಬೇಕಾಗುತ್ತೆ. ಆಮೇಲಿಂದ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಜೆಕ್ಟ್, ಡಿಪೆಂಡ್ಸ್ ಆನ್ ಯುವರ್ ಟೀಮ್, ಡಿಪೆಂಡ್ಸ್ ಆನ್ ಯುವರ್ ಕಂಪ್ನಿ, ಕಂಪ್ಲೀಟ್ ಡಿಪೆಂಡ್ಸ್ ಆನ್ ಯು ಆ್ಯಸ್ ವೆಲ್. ಸೊ ಎಷ್ಟು ಪೀಸ್ ಆಗಿರ್ಬೋದು ಅಷ್ಟು ಪೀಸ್ ಆಗು ಇರ್ಬೋದು. ಅಷ್ಟೇ. ಇವತ್ತು ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಒಂದು ಏನಂತಾರೆ ಜಾಬ್ ಲೈಫ್ ಆಗಿರ್ಬೋದು, ನನ್ನ ಸ್ಟೋರಿ ನಾನೇನು ಹೇಳಿದೆ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಇಫ್ ಯು ಹ್ಯಾವ್ ಎನಿ ಫೀಡ್ಬ್ಯಾಕ್ ಟು ಗಿವ್ ಮೀ, ಪ್ಲೀಸ್ ಕಮೆಂಟ್ ಡೌನ್ ಮಾಡಿ ತಿಳಿಸಿ. ನಿಮ್ಗೆ ಯಾವ್ದಾದ್ರು ಬೇರೆ ಟಾಪಿಕ್ಸ್ ಬಗ್ಗೆ ಏನಾದರೂ ಬೇಕು ಹೇಳಿ ಅಂದರೆ, ಇದೇ ರಿಲೇಟೆಡು ಈ ಇಂಜಿನಿಯರಿಂಗ್ ಲೈಫ್ ಅಥವಾ ಯಾವ್ದಾದ್ರು ವರ್ಕ್ ಲೈಫಲ್ಲಿ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ ಹೇಳಿ. ಐ ವಿಲ್ ಬಿ ಡೂಯಿಂಗ್ ದ ವಿಡಿಯೋಸ್ ಆಸ್ ವೆಲ್ ಆನ್ ದ್ಯಾಟ್ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.